ಆಸೆಗಳು ನಮ್ಗೆಲ್ಲ ಇರ್ತದೆ. ಆದ್ರೆ ನಿಮ್ಗೆಲ್ಲ ನಿಮ್ಮ ಬದುಕು ಇವತ್ತು ಈ ದೇಶದಲ್ಲಿ ಹೊಸ ರಾಜಕಾರಣವನ್ನ ಕಳೆದ 10-12 ವರ್ಷದಿಂದ ನೀವು ನೋಡ್ತಾ ಇದ್ದೀರಿ. ಅವರ ಭಾವನೆ ಮೇಲೆ ರಾಜಕಾರಣ ಮಾಡಲಿಕ್ಕೆ ಒಂದು ಪಕ್ಷ ಹೊರಟಿದೆ. ನಾವು ನಿಮ್ಮ ಬದುಕಿನ ಮೇಲೆ ಬದಲಾವಣೆಯನ್ನ ಮಾಡಲಿಕ್ಕೆ, ನಿಮ್ಗೆ ಶಕ್ತಿಯನ್ನ ಕೊಡ್ಲಿಕ್ಕೆ ನಾವು ಹೊರಟಿದ್ದೇವೆ. ಅವರು ಭಾವನೆ ತುಂಬಿಸರೆ ನಾವು ಹೊಟ್ಟೆಯನ್ನ ತುಂಬಿಸುವಂತ ಕೆಲಸವನ್ನ ಇವತ್ತು ನಾವು ಮಾಡ್ಲಿಕ್ಕೆ ನಿಮ್ಮ ಮುಂದೆ ನಿಂತಿದ್ದೇವೆ. ನಾನು ಬೆಂಗಳೂರಿನಲ್ಲಿ ಒಂದು ಮಾತು ಹೇಳಿದ್ದನ್ನು ಮತ್ತೆ ಹೇಳಲಿಕ್ಕೆ ನಾನು ಬಯಸ್ತೇನೆ. ಅಲ್ಲಿ ಹೇಳಿದೆ ನಾನು, ಧರ್ಮ ಯಾವುದಾದರೂ ತತ್ವ ಒಂದೇ, ನಾಮ ನೂರಾದರೂ ದೈವ ಒಂದೇ, ಪೂಜೆ ಯಾವುದಾದರೂ ಭಕ್ತಿ ಒಂದೇ, ಕರ್ಮ ಹಲವಾದರೂ ನಿಷ್ಠೆ ಒಂದೇ, ದೇವನೊಬ್ಬ ನಾಮ ಹಲವು. ಇದರಲ್ಲಿ ನಂಬ್ಕೊಂಡು ಬದುಕಿರೋರು ನಾವು. ಈ ಗಾಳಿಲಿ, ಈ ಸೂರ್ಯನ್ಗೆ, ಈ ಚಂದ್ರನಿಗೆ, ಈ ನೀರಿಗೆ ಯಾರಿಗೂ ಕೂಡ ಜಾತಿ ಬಣ್ಣ ಭೇದ ಭಾವ ಇಲ್ಲ. ಇದಿಲ್ಲದೆ ನಾವು ಯಾರು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ನಾವು ಒಟ್ಟಾರೆ ಒಂದು ಮಾನವೀಯತೆಯಲ್ಲಿ ನಾವು ಎತ್ತಿ ತೋರಿಸುವಂತ ಕೆಲಸವನ್ನ ಇವತ್ತು ನಾವೆಲ್ಲ. ಎಲ್ಲರಿಗೂ ಲೈವ್ ಮೀಡಿಯಾದ ಹೊಸ ವಿಡಿಯೋಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಹೇಳುವ ವಿಷಯ, ನೀವು ಥಂಬ್ನೇಲ್ನಲ್ಲಿ ಕಂಡಂತೆಯೇ DK ಶಿವಕುಮಾರ್ ಸರ್ ರವರು ಸುಲ್ತಾನುಲ್ ಉಲಮಾ AP ಉಸ್ತಾದರವರನ್ನು ಹಾಡಿ ಹೊಗಳುವ ಕುರಿತಾಗಿದೆ. ಅದಕ್ಕಿಂತ ಮುಂಚಿತವಾಗಿ ಈ ಚಾನಲನ್ನು ನೀವು ಮೊದಲನೇದಾಗಿ ಕಾಣುವುದಾದರೆ ಕೆಳಗೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಹತ್ತಿರದಲ್ಲಿರುವಂತಹ ಬೆಲ್ಲೈಕನನ್ನು ಕೂಡ ಹೊಡೆಯಿರಿ. ಆದ್ದರಿಂದ ನಾನು ಅಪ್ಲೋಡ್ ಮಾಡುವಂತಹ ಎಲ್ಲ ವಿಡಿಯೋಗಳು ಕೂಡ ನಿಮ್ಮ ನೋಟಿಫಿಕೇಷನ್ ಬಾರ್ಗೆ ಬಂದು ಸೇರುವುದು. ವಿಡಿಯೋಗೆ ಕಾಲಿಡೋಣ. ಇಂದು ಅಂದರೆ 2024 ಜನವರಿ 24ರಂದು ಸಂಧ್ಯಾ ಸಮಯದಲ್ಲಿ ಅಡ್ಯಾರ್ ಕಣ್ಣೂರು ಮಂಗಳೂರಿನಲ್ಲಿ ನಡೆದಂತಹ SYSನ 30ನೇ ವಾರ್ಷಿಕ ಮಹಾಸಮ್ಮೇಳನವೆಂದರೆ ಐತಿಹಾಸಿಕ ಸಮ್ಮೇಳನವಾಗಿತ್ತು. ಈ ಸಮ್ಮೇಳನದಲ್ಲಿ ಸಾವಿರಾರು ಜನರು ಪಾಲ್ಗೊಂಡು ಸುಲ್ತಾನುಲ್ ಉಲಮಾ ಉಸ್ತಾದರ ಆ ಎಂಟ್ರಿಗೆ ಬೇಕಾಗಿ ಕಾದು ಕುಳಿತು ಉಸ್ತಾದವರ ಬರುವಿಕೆಯನ್ನು ಅವರು ಸ್ವೀಕರಿಸಿಕೊಂಡು ಬರಮಾಡಿಕೊಂಡು ಅಲ್ಲಿ ಉಜ್ವಲ ಸಮಾಪ್ತಿಯನ್ನು ಅವರು ಗುರಿಸಿದರು. ಈ ಕಾರ್ಯಕ್ರಮಕ್ಕೆ DK ಶಿವಕುಮಾರ್ ಸರ್ ಹಾಗೂ ಸಿದ್ದರಾಮಯ್ಯ ಸರ್ ಹಾಗೂ ರಾಜಕೀಯದ ಹಲವಾರು ಶಾಸಕರು ಹಾಗೂ ಮಂತ್ರಿಗಳನ್ನು ಸಚಿವರನ್ನು ಕರೆದು, ಸಿದ್ದರಾಮಯ್ಯ ರವರು ಬೇರೆ ಫಂಕ್ಷನ್ ಇದ್ದದ ಕಾರಣ ಅಲ್ಲಿಗೆ ಹೋಗಿ DK ಶಿವಕುಮಾರ್ ಸರ್ ರವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಆ ಸಮಯದಲ್ಲಿ DK ಶಿವಕುಮಾರ್ ಸರ್ ರವರು ಅವರಿಗೆ ಭಾಷಣ ಮಾಡಬೇಕಾಗಿ ಮೈಕ್ ಕೊಟ್ಟಾಗ ಅವರು ಸುಲ್ತಾನುಲ್ ಉಲಮಾ ಉಸ್ತಾದರ ಕುರಿತಾಗಿ ಹಲವಾರು ವಿಷಯಗಳನ್ನು ಹೇಳಿದರು. ಹಲವಾರು ವಿಷಯಗಳನ್ನು ನೀವು ಕೇಳಿಯಾಗಿದೆ. ಇನ್ನೂ ಕೂಡ ಹಲವಾರು ರೀತಿಯಲ್ಲಿ ಅವರು ಉಸ್ತಾದರನ್ನು ಹೊಗಳಿದ್ದಾರೆ. ಅದು ಹೇಗೆಂದರೆ, ನಾನು ಇಲ್ಲಿಗೆ ಬಂದದ್ದು ಯಾವುದೇ ನಿಮ್ಮ ಹೆಗ್ಗಳಿಕೆಗೆ ಪಾತ್ರನಾಗಲು ಅಥವಾ ಬೇರೆ ಯಾವ ಕಾರಣಕ್ಕೂ ಅಲ್ಲ. ನಾನು ಬಂದದ್ದು ಸುಲ್ತಾನುಲ್ ಉಲಮಾ ಉಸ್ತಾದರ ಆಶೀರ್ವಾದವನ್ನು ಪಡೆಯಲು ಹಾಗೂ ನನ್ನ ಆಪ್ತಮಿತ್ರ UT ಖಾದರ್ ಸರ್ ರವರು ಅಷ್ಟು ಬಲವಾಗಿ ಕರೆದರಿಂದ ಮಾತ್ರವಾಗಿದೆ ಎಂದು ಹೇಳಿದರು. ಹಾಗೂ ನಮ್ಮ ಸರ್ಕಾರವು ಸದಾ ನಿಮ್ಮೊಂದಿಗಿರುತ್ತದೆ. ಮುಸ್ಲಿಮರೊಂದಿಗೂ, ಹಿಂದೂಗಳೊಂದಿಗೂ, ಕ್ರಿಸ್ತ್ಯಾನಿಗಳೊಂದಿಗೂ ನಾವು ಒಂದೇ ರೀತಿಯಲ್ಲಾಗಿದೆ ನಿಯಮಗಳನ್ನು ಹಾಗೂ ಮತ್ತಿತರ ಸಹಕಾರಗಳನ್ನು ಮಾಡುವುದು ಎಂದು ಅವರು ಹೇಳಿದರು. ನೀವು ಯಾವ ಕಾರಣಕ್ಕೂ ಹೆದರಬೇಡಿ, ನಿಮ್ಮೊಂದಿಗೆ ನಾವಿದ್ದೇವೆ, ನಮಗೆ ಕೈಜೋಡಿಸಿದ ಎಲ್ಲರೊಂದಿಗೂ ನಾವಿದ್ದೇವೆ ಎಂದು ಅವರು ಹೇಳಿದರು. ಹಾಗೂ ಮುಸ್ಲಿಂ ಸಮುದಾಯ ಎದುರಿಸುತ್ತಿರುವಂತಹ ಸಮಸ್ಯೆಗಳನ್ನು DK ಶಿವಕುಮಾರ್ ರವರಿಗೆ ಮನದಟ್ಟು ಮಾಡಿಕೊಂಡು ಶಾಫಿ ಸಾದಿ ಉಸ್ತಾದರು ಕೂಡ ಸ್ಪೀಚ್ ಮಾಡಿದರು. ನಂತರ DK ಶಿವಕುಮಾರ್ ಸರ್ ರವರು ಅದನ್ನು ಆಲಿಸಿ ಅದನ್ನು ಬಗೆಹರಿಸುವರೆಂದು ಹೇಳಿದ್ದಾರೆ. ಇಷ್ಟು ಹೇಳುತ್ತಾ ಪುಟ್ಟ ವಿಡಿಯೋಗೆ ವಿರಾಮ. ಬರುವ ವಿಡಿಯೋದಲ್ಲಿ ಕಾಣೋಣ. ಅಷ್ಟರವರೆಗೆ ಒಂದು ಚಿಕ್ಕ ಬ್ರೇಕ್.